ಲಕ್ಷಣಗಳನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಆಚಾರ್ಯ ಅಮಿತಗತಿ ಆಚಾರ್ಯರು. ಪ್ರಸನ್ನಂ ಚಿತ್ತಿ ಸಮಯತಿ ಮದಜ್ಞಾನಮ ಕಂಭೋ ಕರೋತಿ ನಿತ್ಯಂ ಸೋತಿರಹತಿ ವಿಪದ ಸಂಪದಾ ಸಂಚಿನೋತಿ ಪುರುಷಲೋಕದ್ವಿತಿಹಂ ಸ್ವಪದ ಸಂಗತಿ ಸಜ್ಜನಾನಂ ಕೂರ್ಯನ್ನ ಫಲ ಮಲಹಂ ದುಃಖ ದುಃಖ ನಿವಾಸ ದಕ್ಷ. ಸಜ್ಜನರ ಸಹವಾಸ ಮಾಡುವುದರಿಂದ ಅಮಿತಗತಿ ಆಚಾರ್ಯರು ಹೀಗೆ ಹೇಳ್ತಾರೆ ಅಂದರೆ, ಸಜ್ಜನರ ಸಹವಾಸ ಮಾಡುವುದರಿಂದ ಮನಸ್ಸಿನ ಕಾಮನೆಗಳು ಶಾಂತವಾಗುತ್ತವೆ. ಮನಸ್ಸಿನತಕ್ಕಂಥ ಕಾಮನ ಅಂದರೆ ಬಯಕೆ, ಇಚ್ಛೆ. ಮನಸ್ಸು ಸದಾಕಾಲ ಒಂದಾದ ಮೇಲೆ ಒಂದನ್ನ ಇಚ್ಛೆಯನ್ನು ಪಡ್ತಾ ಇರ್ತದೆ, ಬಯಸ್ತಾ ಇರ್ತದೆ. ಸಜ್ಜನರ ಸಹವಾಸದಿಂದ ಮನಸ್ಸಿನ ಕಾಮನೆಗಳು ಶಾಂತವಾಗುತ್ತವೆ. ಏನಾಗ್ತದೆ? ಮನಸ್ಸಿನ ಕಾಮನೆಗಳು ಶಾಂತವಾಗುತ್ತವೆ, ಮದವು ನಾಶವಾಗುತ್ತದೆ. ಸಜ್ಜನರ ಸಹವಾಸದಿಂದ ಮದ ಅಜ್ಞಾನದಿಂದ ಜೀವಿಗಳಿಗೆ ಮದಗಳು ಬರುತ್ತವೆ. ಆದರೆ ಸಜ್ಜನರ ಸಂಪರ್ಕದಲ್ಲಿ ಹೋದಾಗ ಅವರಿಗೆ ಮದವು ನಾಶವಾಗುತ್ತದೆ ಮತ್ತು ಜ್ಞಾನದ ವೃದ್ಧಿಯಾಗುತ್ತದೆ. ನೀತಿ ನ್ಯಾಯದ ಆಚರಣೆ ಮಾಡುವುದರಲ್ಲಿ ತೊಡಗುತ್ತಾರೆ. ನೀತಿ ಮತ್ತು ನ್ಯಾಯಪೂರ್ವಕ ಆಚರಣೆಯಲ್ಲಿ ಅವರು ತೊಡಗುತ್ತಾರೆ. ವಿಪತ್ತು ದೂರ ಓಡಿ ಹೋಗುತ್ತದೆ. ಸಜ್ಜನರ ಸಹವಾಸದಲ್ಲಿ ಸಜ್ಜನರ ಹತ್ರ ಆಗುವುದರಿಂದ ವಿಪತ್ತು ಅಂದರೆ ಕಷ್ಟಗಳು ದೂರ ಓಡಿ ಹೋಗುತ್ತದೆ. ಸಂಪತ್ತು ಒಂದು ಕಡೆ ಏಕಾಗ್ರತವಾಗಿ ಇವರ ಆಶ್ರಯವನ್ನು ಪಡೆಯುತ್ತದೆ. ಸಂಪತ್ತು ಇವರನ್ನ ಅಂದರೆ ಇವರ ಚರಣದಲ್ಲಿ ಬರುತ್ತದೆ. ಇಹ ಪರ ಲೋಕಗಳೆರಡೂ ಶುಭಫಲವಾಗುತ್ತದೆ. ಸಜ್ಜನರ ಸಹವಾಸದಿಂದ ಇಹ ಮತ್ತು ಪರ ಇರುವಾಗ ಈ ಲೋಕದಲ್ಲಿ ಮುಂದಿನ ಲೋಕದಲ್ಲೂ ಸಹ ಅವರಿಗೆ ಫಲವನ್ನು ಪ್ರದಾನ ಮಾಡತಕ್ಕಂಥ ಆದುದರಿಂದ ಹೆಚ್ಚಿಗೆ ಹೇಳುವುದರಿಂದ ಏನು ಪ್ರಯೋಜನ? ಸಜ್ಜನರ ಸಹವಾಸದಿಂದ ಹೆಚ್ಚಿಗೆ ವರ್ಣನೆ ಮಾಡುವುದರಿಂದ ಏನು ಪ್ರಯೋಜನ ಎನ್ನುವಂತಹ ಆಚಾರ್ಯ ಭಗವಂತರು ಸಜ್ಜನರ ಸಹವಾಸವು ಸಮಸ್ತ ದುಃಖಗಳ ನಾಶ ಮಾಡಲು ಸಮರ್ಥರಾದ ಸಜ್ಜನರ ಸಹವಾಸದಿಂದ ಯಾವ ಉತ್ತಮ ಫಲ ಪ್ರಾಪ್ತವಾಗುವುದಿಲ್ಲ. ಯಾವ ಫಲವೂ ಪ್ರಾಪ್ತವಾಗುವುದಿಲ್ಲ ಅಂದರೆ ಜಗತ್ತಿನಲ್ಲಿ ಎಲ್ಲ ಉತ್ತಮವಾದ ಫಲಗಳು ಸಜ್ಜನರ ಸಹವಾಸದಿಂದ ಪ್ರಾಪ್ತವಾಗುತ್ತವೆ ಎಂದರ್ಥ. ಇವೆಲ್ಲವೂ ಅವಶ್ಯವಾಗಿ ಪ್ರಾಪ್ತವಾಗುತ್ತವೆ. ಇನ್ನು ಸಜ್ಜನರ ವಿಶೇಷವಾದಂಥ ಇಲ್ಲಿ ಹೇಗಿರುತ್ತದೆ ಅನ್ನೋದನ್ನು, ಸಜ್ಜನರಾಗ ಬಯಸುವವರು ಹೇಗಿರಬೇಕು, ಸಜ್ಜನರಂಥ ಗುಣಗಳು ಮುಖ್ಯವಾಗಿ ಯಾರಾದರೂ ಸಜ್ಜನರಾಗ ಬಯಸಲು ಹೇಗಿರಬೇಕು ಅನ್ನೋದನ್ನು ಆಚಾರ್ಯ ಭಗವಂತರು ವರ್ಣನೆ ಮಾಡ್ತಾರೆ. ಚಿತ್ತಾದಿ ವ್ಯಸನ ವಿಮುಖಂ ಶೋಕತಾಪಾಪನೋಧಿ ಪ್ರಜ್ಞೋತ್ಪತ್ತಿ ಶ್ರವಣಸುವಂಗ ನ್ಯಾಯ ಮಾರ್ಗೋ ಜ್ಞಾನಿ ತತ್ಯಾಂ ಪದ್ಯ ವ್ಯಪಗತಾಮದ
ಯಾವ ಪುರುಷನು ಮನಸ್ಸನ್ನು ಪ್ರಸನ್ನ ಮಾಡುವ, ವ್ಯಸನಗಳ ವಿರುದ್ಧವಾಗಿ ಶೋಕ ಸಂತಾಪ ನಾಶಕ ಬುದ್ಧಿಯನ್ನು ಹೆಚ್ಚಿಸುವ ಕೆಲವು ಪ್ರಿಯ ಮಧುರವಾದ ನ್ಯಾಯ ಮಾರ್ಗದ ಅನುಸರಣೆ ಮಾಡುವ, ಸತ್ಯ ಹಿತಕಾರಕ ಅರ್ಥವುಳ್ಳ ಬಾಧಾರಹಿತ ಮದರಹಿತ ಮತ್ತು ನಿರ್ದೋಷ ವಚನವನ್ನು ಹೇಳುವವನಾಗಿರುತ್ತಾನೆ. ನಿರ್ದೋಷವಾದ ವಚನ, ನಿರ್ದೋಷವಾದ ಆಚರಣೆ. ಯಾರ ಆಚರಣೆ ನಿರ್ದೋಷವಾಗಿರುತ್ತದೆ ಅವರ ವಚನವು ನಿರ್ದೋಷವಾಗಿರುತ್ತದೆ. ಯಾವ ಪುರುಷನು ಮನಸ್ಸನ್ನು ಪ್ರಸನ್ನ ಮಾಡುವ, ಯಾರ ಮನಸ್ಸು ಪ್ರಸನ್ನವಾಗ್ತದೆ ಅಂದರೆ ಎಲ್ಲ ಸಂತೋಷವಾಗ್ತಂತ, ವ್ಯಸನಗಳ ವಿರುದ್ಧವಾದ ಅಂದರೆ ವ್ಯಸನಗಳಿಲ್ಲದಿರುವಂಥ, ದುರ್ವ್ಯಸನಗಳ ಇಲ್ಲದಿರುವಂಥ, ಶೋಕ ಸಂತಾಪ ನಾಶಕ, ಶೋಕ ಮತ್ತು ಸಂತಾಪವನ್ನು ನಾಶವನ್ನು ಮಾಡತಕ್ಕಂಥ, ಬುದ್ಧಿಯನ್ನು ಹೆಚ್ಚಿಸುವ ಮತ್ತು ಕೇಳಲು ಪ್ರಿಯ ಮಧುರವಾದ, ಕೇಳೋದಕ್ಕೆ ಪ್ರಿಯವಾದ ಮತ್ತು ಮಧುರವಾಸಿ ನ್ಯಾಯ ಮಾರ್ಗದ ಅನುಸರಣೆ, ನ್ಯಾಯ ಮಾರ್ಗದಲ್ಲಿ ಇರುವಂಥವರು ಮತ್ತು ಮಾಡುವ, ಸತ್ಯ ಮತ್ತು ಹಿತಕರವಾದ ಅರ್ಥವುಳ್ಳ ಮತ್ತು ಬಾಧಾರಹಿತವಾದ, ಯಾವುದೇ ಬಾಧೆ ಇಲ್ಲದಿರುವ ಮದರಹಿತವಾದ ಮತ್ತು ದೋಷರಹಿತವಾದ ನಿರ್ದೋಷವಾದ ವಚನವನ್ನು ಹೇಳುವವರಾಗಿರುತ್ತಾರೆ. ಯಾರು? ಸಜ್ಜನರು. ಅವರನ್ನು ವಿದ್ವಾಂಸರು ಜಗತ್ತಿನಲ್ಲಿ ಗುಣಗಳಿಂದ ಅವರನ್ನು ಸಜ್ಜನರೆನ್ನುತ್ತಾರೆ. ಈ ಗುಣಗಳಿಂದ ಅವರನ್ನ ಸಜ್ಜನರೆನ್ನುತ್ತಾರೆ. ಹೇ ಭವ್ಯಾತ್ಮ, ಒಂದು ವೇಳೆ ತಾವು ಸಜ್ಜನರಾಗ ಬಯಸಿದರೆ, ಯಾವನು ಸಜ್ಜನರಾಗ ಬಯಸಬೇಕೆಂದು ಬಯಸುತ್ತಾನೋ ಅವನು ಮೇಲೆ ಹೇಳಿದ ಗುಣಗಳನ್ನು ಮಾತುಗಳನ್ನು ಆತನು ಆಡಬೇಕು ಮತ್ತು ಅನುಕರಣೆಯನ್ನು ಮಾಡಬೇಕು. ಸಜ್ಜನರಾಗ ಬಯಸುವಂಥವನು ಮೇಲೆ ಆಚಾರ್ಯ ಭಗವಂತರು ಏನು ಹೇಳಿದರು ಅದನ್ನು ಅನುಕರಣೆಯನ್ನು ಮಾಡಬೇಕು, ಅಂದರೆ ಪಾಲನೆಯನ್ನು ಮಾಡಬೇಕು. ಇನ್ನು ಯಾವ ರೀತಿ ಸಜ್ಜನರಲ್ಲಿ ದುರ್ಲಭವಾದ ಗುಣಗಳು, ಸಜ್ಜನರೆಂದು ಸಹ ತಮ್ಮ ಸಜ್ಜನತ್ವ ಗುಣವನ್ನು ಬಿಟ್ಟು ಎಂದು ಅವರು ದೇಶ ಕಾಲ ಪರಿಸ್ಥಿತಿ ಸಮಯ ಅಥವಾ ಯಾವುದೇ ಒತ್ತಡದಲ್ಲೂ ಯಾವುದೇ ಕಾಲದಲ್ಲೂ ತಮ್ಮ ಸಜ್ಜನ ಗುಣವನ್ನು ಬಿಡದಿರುವುದು ವಿಶೇಷವಾದ ಗುಣ. ಇಲ್ಲಿ ಆಚಾರ್ಯ ಭಗವಂತರು ಹೇಳ್ತಾರೆ, ಕಪೋ ವಿಧುಕ್ತ ರವಿತ ಡೋಲ್ಯೋ ಗ್ರಾಮಕ್ಕೆ ವಟ ಮಂತ್ರಿ ಮೇರುಸ್ತರಿಯೇ ಚರಿತ ಮಜಲಂ ಸರ್ವಚಿಂತೋಪಚಾರಃ ಬುದ್ಧಿಧರ್ಮ ಗ್ರಹಣಚತುರ ವ್ಯಾಪ್ತಮಸ್ತೋಪತಾಪಂ ಕಿಂ ಪರ್ಯಾಪ್ತ ನ ಸುಜನಗುಣೇ ದೇವಿ ವಾರಿದ್ರಲೋಕೆ ಲೋಕೆ. ಸಜ್ಜನರ ವಿಶೇಷವಾದ ಗುಣ, ಸಜ್ಜನರ ಗುಣ ಬಹಳ ವಿಲಕ್ಷಣವಾದಂಥದ್ದು, ಅಂದರೆ ಅದು ವಿಶೇಷವಾದಂಥ ಗುಣಗಳು. ಅಂದರೆ ಅವರಿಂದ ಗುಣಗಳು ವಿಚಲಿತವಾಗುವುದಿಲ್ಲ. ವಿಲಕ್ಷಣವಾದ ಗುಣಗಳು ಅಂದರೆ ಚಲಾಯಮಾನವಾಗದಿರುವ ಅವರದಂಥ ವಿಶೇಷವಾದಂಥ ಗುಣ. ಯಾವ ಪ್ರಕಾರ ಅಂದರೆ ಅವರ ಕ್ರೋಧವಾದರೂ ಮೋಡಗಳಲ್ಲಿ ಮಿನುಗುವ ಮಿಂಚಿನ ಸಂಹಾನ. ಸಜ್ಜನರ ಕ್ರೋಧ ಹೇಗೆ ಅಂದರೆ ಮೋಡದಲ್ಲಿ ಮಿಂಚುವಂತ ಏನು ಹೇಳಿ, ಮೋಡದಲ್ಲಿ
ಮಿಂಚುವಂತ ಮಿಂಚಿನ ಸಮಾನ, ಕ್ಷಣಸ್ಥಾಯಿಯಾಗಿರುತ್ತದೆ. ಕ್ಷಣಾಂತದಲ್ಲಿ ಮಿಂಚು ಒಮ್ಮೆ ಹರಡೆ ಒಂದ್ಸಲ ಚಮಕ್ ಅಂದ್ರೆ ಮತ್ತೆ ಎರಡನೇ ಸಲ ನೋಡಲು ಇರುವುದಿಲ್ಲ. ಇನ್ನೊಮ್ಮೆ ಮಿಂಚಿದಾಗಲೇ ನೋಡೋದಕ್ಕೆ ಸಿಕ್ಕುತ್ತದೆ. ಈ ರೀತಿ ಅಂದರೆ ಕ್ಷಣದಲ್ಲಿ ನಷ್ಟವಾಗುತ್ತದೆ. ಮಿತ್ರತ್ವವು ಬಂಡೆಯ ಹಾಗೆ. ಅವರದಂತ ಮಿತ್ರತ್ವ ಭಾವ ಯಾವ ರೀತಿ? ಮಿತ್ರತ್ವವು ಬಂಡೆಯ ಮೇಲೆ ಕೊರೆದ ಗೆಳೆಯ. ಮಿತ್ರರು ಹೇಗಿರ್ತಾರೆ ಅಂದರೆ ಅವರ ಮಿತ್ರತ್ವ, ಸಜ್ಜನರ ಮಿತ್ರತ್ವ, ಅವರು ಬಂಡೆಯನ್ನು ಕೊರೆದು ಯಾವ ರೀತಿ ಮಾಡಿದರೆ ಅಂದು ಅವರು ಮಿತ್ರತ್ವದಿಂದ ವಿಚಲಿತರಾಗುವುದಿಲ್ಲ ಎಂದರ್ಥ. ಅಂದರೆ ಎಂಥ ಪರಿಸ್ಥಿತಿ ಬಂದರೂ ಸಹ ಅವರು ತಮ್ಮ ಮಿತ್ರತ್ವವನ್ನು ಬಿಡುವುದಿಲ್ಲ, ಮಿತ್ರರನ್ನು ಬಿಡುವುದಿಲ್ಲ. ಅವಿನಾಶಿ ಆಗಿರುತ್ತದೆ ನಾಸರಹಿತವಾದ ಮಿತ್ರತ್ವ ಸಜ್ಜನರಲ್ಲಿ. ಚಾರಿತ್ರ್ಯವು ಸುಮೇರು ಪರ್ವತದ ಸಮಾನ. ಸಜ್ಜನರಲ್ಲಿ ಚಾರಿತ್ರ್ಯ ಹೇಗಿದೆ ಅಂದರೆ ಸುಮೇರು ಪರ್ವತದ ಹಾಗೆ. ಸುಮೇರು ಪರ್ವತವು ಚಲಾಯಮಾನವಾಗುವುದಿಲ್ಲ. ಅದೇ ರೀತಿ ಪರ್ವತ ಸಮಾನ ನಿಶ್ಚಲವಾಗಿರುತ್ತದೆ ಸಜ್ಜನರ ಚಾರಿತ್ರ್ಯವು. ಸಮಸ್ತ ಶತ್ರು ಮಿತ್ರರಲ್ಲಿ ಸಜ್ಜನರು ಉಪಕಾರವು ಅಚಲವು ಆಗಿರುತ್ತದೆ. ಉಪಕಾರವನ್ನು ಮಾಡಿ ಶತ್ರು ಮತ್ತು ಮಿತ್ರರಲ್ಲಿ. ಬುದ್ಧಿಯು ಧರ್ಮವನ್ನು ಗ್ರಹಣೆ ಮಾಡುವುದರಲ್ಲಿ ಚತುರವಾಗಿರುತ್ತದೆ. ಸಜ್ಜನರ ಬುದ್ಧಿ ಧರ್ಮವನ್ನ ಗ್ರಹಣೆ ಮಾಡುವುದರಲ್ಲಿ ಚತುರವಾದಂಥ ಬುದ್ಧಿ, ಅಂದರೆ ಅವರು ಅದರಲ್ಲಿ ಸದಾಕಾಲ ಆಸಕ್ತರಾಗಿರುತ್ತಾರೆ. ಮತ್ತು ಮಾತುಗಳು ಬೇರೆಯವರನ್ನು ಸುಖಿ ಮಾಡುತ್ತವೆ. ಅವರ ವಾಣಿಯಿಂದ ಮಾತಿನಿಂದ ಬೇರೆಯವರ ಸುಖಿಯನ್ನು ಮಾಡುವಂತ, ಯಾರ ಕೆಟ್ಟದ್ದನ್ನು ಮಾಡುವುದಾಗಿರುವುದಿಲ್ಲ. ಯಾರಿಗೂ ಸಹ ಸಜ್ಜನರ ಮಾತು ಎಂದು ಸಹ ಬೇರೆಯವರಿಗೆ ಕೆಟ್ಟದ್ದನ್ನು ಮಾಡುವಂಥದ್ದಾಗಿರುವುದಿಲ್ಲ. ಸಜ್ಜನರು ಕೆಟ್ಟದ್ದನ್ನು ಬಯಸುವುದಿಲ್ಲ. ಆದ್ದರಿಂದ ಅವರ ಗುಣಗಳು ಸಮಸ್ತ ಜಗತ್ತನ್ನು ವ್ಯಾಪ್ತಗೊಳಿಸುತ್ತವೆ. ಅವರ ಈ ಗುಣಗಳಿಂದ ಸಮಸ್ತ ಜಗತ್ತೆಲ್ಲವೂ ಸಹ ವ್ಯಾಪಿಸುತ್ತದೆ, ಅಂದರೆ ಎಲ್ಲ ಕಡೆಯೂ ಹರಡುತ್ತದೆ ಈ ಗುಣಗಳು. ಅರ್ಥ ಸಜ್ಜನರ ಮೇಲೆ ತಿಳಿಸಿದಂಥ ಗುಣಗಳಂತೆ ಜಗತ್ತಿನಲ್ಲಿ ಯಾವ ಪದಾರ್ಥವು ಜಗತ್ತಿನಲ್ಲಿ ಇರುವುದಿಲ್ಲ. ಸಜ್ಜನರಿರ್ತಕ್ಕಂಥ ಗುಣಗಳು ಜಗತ್ತಿನ ಇನ್ಯಾವ ಪದಾರ್ಥದಲ್ಲೂ ಸಹ ಈ ಗುಣಗಳು ಸಿಗುವುದಿಲ್ಲ, ಇರುವುದಿಲ್ಲ. ಸಜ್ಜನರಲ್ಲಿ ಮಾತ್ರ ಈ ಗುಣಗಳು ಇರುತ್ತವೆ. ಬಹಳ ದುರ್ಲಭವಾದಂಥದ್ದಾಗಿದೆ. ಇನ್ನು ವಿಶೇಷವಾಗಿ ಸಜ್ಜನರು ಯಾವ ಪ್ರಕಾರವಾಗಿ ಅವರು ಸ್ಥಿರವಾಗಿರುತ್ತಾರೆ ಮತ್ತು ಅವರು ಯಾವ ರೀತಿ ಸ್ಥಾಯಿಯಾಗಿರ್ತಾರೆ ಮತ್ತು ಹಿತಕಾರಿಗಳಾಗಿರ್ತಾರೆ. ಜಾತುಸ್ಥೈರ್ಯೇ ಚಲತಿ ಗಿರಿ ಸೀತಾಂತರ್ಯಾತಿ ದೋಷಾ ನರಕ ಸ್ಥಿತಿವಿರಹಿತೋ ಮರುತಃ ಸ್ತಂಭಮೇತಿ ತೀವ್ರಶ್ಚೋತ್ರೋ ಭವತಿ ದಿನಪೋತ್ರಾಯತೆ ಕಲ್ಪಕೋಟಿ ಭವತಿ ವಿಕೃತಿ ಸಜ್ಜನೋ ನ ಸ್ವಭಾವಾತ್. ಪರ್ವತವು ತನ್ನ ಸ್ಥಿರತೆಯಿಂದ ವಿಚಲಿತವಾಗದು. ಒಂದು ವೇಳೆ ಪರ್ವತ ತನ್ನ ಜಾಗ ಬಿಟ್ಟು ವಿಚಲಿತ ಆದರೂ ಆಗಬಹುದು, ಅಂದರೆ ಚಲಾವಣೆ ಆದರೂ ಸಹ ಆಗಬಹುದು. ಬೆಂಕಿಯು ತಂಪಾಗಿ ಅದರಿಂದ ನೀರು ಬಂದರೂ ಬರಬಹುದು. ಬೆಂಕಿಯಲ್ಲಿ ನೀರು ಬಂದು ಬರಬಹುದು. ಸಮುದ್ರವು ತನ್ನ ಮರ್ಯಾದೆ ಮೀರಿ ಮಿತಿ ಮೀರಿ
ಉಲ್ಲಂಘಿಸಿ ಸಮುದ್ರ ಮೀರಿ ಮೇಲ್ಬಂದು ಬರುವುದು. ಗಾಳಿಯು ತನ್ನ ಬೀಸುವಿಕೆಯನ್ನು ನಿಲ್ಲಿಸಿ ಸ್ತಬ್ಧವಾಗಿ ಆದರೂ ಆಗಬಹುದು. ಚಂದ್ರನ ಬಿಸಿಯಾಗಿ ತಾಪ ಹೊರಸೂಸಿ, ಒಂದು ವೇಳೆ ಚಂದ್ರನ ಬಿಸಿಯಾಗಿ ಅದರಿಂದ ಬಿಸಿಯಾದಂಥ ತಾಪಗಳು ಅಂದರೆ ಉಷ್ಣತೆಯು ಬಂದರೂ ಬರಬಹುದು. ಮತ್ತು ಸೂರ್ಯನು ತಾಪರಹಿತನಾಗಿ, ಆದರೆ ಸಜ್ಜನರು ಕಲ್ಪಕಾಲವೇ ಬಂದು ಉಪಸ್ಥಿತವಾದ ಸಜ್ಜನರಾದವರು ಎಂಥ ಕಾಲವೇ ಬರಲಿ, ಎಂಥ ಸ್ಥಿತಿಯೇ ಬರಲಿ, ಪರಿಸ್ಥಿತಿ ಬರಲಿ, ಸಜ್ಜನರಾದಂಥವರು ತಮ್ಮ ಸ್ವಭಾವದಿಂದ ವಿಚಲಿತವಾಗುವುದಿಲ್ಲ, ತಮ್ಮ ಸ್ವಭಾವದಿಂದ ಚಲಾಯಮಾನವಾಗುವುದಿಲ್ಲ. ಅವರ ಪ್ರಾಣ ಹೋದರೂ ಅಹಿತಕರ ಸ್ವಭಾವವನ್ನು ತ್ಯಜಿಸಿ ಎಂದಿಗೂ ಅಹಿತಕರವಾಗುವುದಿಲ್ಲ. ಒಂದು ವೇಳೆ ಪ್ರಾಣ ಹೋದರೂ ಸಹ ಹಿತಕಾರಿಯಾಗುವ ಸ್ವಭಾವವನ್ನು ತ್ಯಜಿಸಿ ಅಹಿತಕಾರಿಯಾದಂಥ ಅವರ ಗುಣಗಳನ್ನು ಗ್ರಹಣೆಯನ್ನು ಮಾಡುವುದಿಲ್ಲ. ಅಂದರೆ ಸಜ್ಜನರು ಸ್ಥಿರವಾಗಿ ಇರುತ್ತಾರೆ ಎಂದು ಸಜ್ಜನರ ವಿಶೇಷವಾದಂಥ ಗುಣಗಳನ್ನು ಹೇಳಿದರು ಸಜ್ಜನರಿರ್ತಕ್ಕಂಥ. ಇನ್ನು ಸಜ್ಜನರು ಯಾವ ಪ್ರಕಾರವಾಗಿ ಅವರು ದೋಷಿತ, ಯಾವ ಪ್ರಕಾರ ಶ್ರೇಷ್ಠರಾಗುತ್ತಾರೆ ಮತ್ತು ಯಾವ ಪ್ರಕಾರವಾಗಿ ಅವರು ಮಾರ್ಗದ ಅನುಯಾಯಿಗಳಾಗಿರುತ್ತಾರೆ, ಎಂಥ ಮಾರ್ಗದಲ್ಲಿರ್ತಾರೆ ಅನ್ನೋದನ್ನು ಇಲ್ಲಿ ವಿವರವನ್ನು ಮಾಡ್ತಾ ಇದ್ದಾರೆ. ವೃತ್ತಾತ್ಯಾಗಂ ವಿದಧತಿ ಏನ ನಾದೋಷ ವಹತಿ ಯೋಗ್ಯಾಚರಿತೆ ಸುರದೋ ನಾಸತೋ ನಾಪಿ ದೀನಂ ನೋ ಸೇವತೆ ವಿಗತಚರಿತಂ ಪೂರ್ವತೆ ನಾಭಿ ಭೂತಿ ಮೂಲಗ ತೇ ಕ್ರಮಮಂ ಮಲಿನಂ ಸಜ್ಜನಾಸ್ತಿ ಭವತಿ. ಸಜ್ಜನರ ಮಹಿಮೆಯನ್ನು ನಿಶ್ಚಿತವಾಗಿರುತ್ತದೆ ಮತ್ತು ನಿಶ್ಚಲವಾಗಿರುತ್ತದೆ. ಸಜ್ಜನರ ಮಹಿಮೆಯು ವಿಶಿಷ್ಟವಾದ ಹಾಗೆ ವಿಶಿಷ್ಟವಾಗಿರುತ್ತದೆ. ಅವರು ಎಂದಿಗೂ ತಮ್ಮ ಕ್ಷಮ ದಯಾದಿ ಚಾರಿತ್ರಗಳಿಂದ ವಿಚಲಿತರಾಗುವುದಿಲ್ಲ. ಕ್ಷಮಾಧರ್ಮದಿಂದ ಮತ್ತು ದಯಾಧರ್ಮದಿಂದ, ಧರ್ಮದ ಮೂಲ ದಯ, ದಯರಹಿತರಾದವರಿಗೆ ಧರ್ಮವಿಲ್ಲ. ಏನಿಲ್ಲ? ಧರ್ಮವು ಅಲ್ಲಿ ಗೌರವವಾಗುತ್ತದೆ. ಎಲ್ಲಿ ಧರ್ಮವಿದೆ ಅಲ್ಲಿ ಮೂಲವಾಗಿ ದಯವಿರಬೇಕು. ಎಲ್ಲಿ ಬೆಂಕಿ ಇದೆ ಅಲ್ಲಿ ಉಷ್ಣತ ಅವಶ್ಯವಾಗಿರುತ್ತದೆ. ಎಲ್ಲಿ ನೀರಿದೆ ಅಲ್ಲಿ ತಂಪು ಸ್ವಾಭಾವಿಕವಾಗಿ ಅದರಂತೆ ಇರುತ್ತದೆ. ಅಂತೆಯೇ ಎಲ್ಲಿ ಧರ್ಮವಿದೆ ಅಲ್ಲಿ ದಯ ಅವಶ್ಯವಾಗಿರುತ್ತದೆ. ಜಗದೊಳಗೆ ದಯರಹಿತವಾದ ಧರ್ಮವಿಲ್ಲ. ಏನಿಲ್ಲ? ದಯಾರಹಿತವಾಗಿರುವುದು, ದಯ ಇಲ್ಲದಿರುವಂಥದ್ದು. ರಹಿತವೆಂದರೆ ದಯ ಇಲ್ಲದಿರುವಂಥ ಧರ್ಮವಿಲ್ಲ. ದಯರಹಿತವಾದರೆ ಧರ್ಮವೇ ಇಲ್ಲ. ದಯ ಸ ಮತ್ತು ಪರ ಆತ್ಮದ ಮೇಲೆ ದಯ, ಸ ಮತ್ತು ಪರಜೀವಿಗಳ ಮೇಲೆ ದಯ, ರಸ ಮತ್ತು ಸ್ಥಾಪನ ಜೀವಗಳ ಮೇಲೆ ದಯ. ಎಲ್ಲಿ ದಯ ಇದೆ ಅಲ್ಲಿ ಧರ್ಮವಿದೆ. ಬಂಧುಗಳೇ, ದಯದಿಂದಲೇ ಧರ್ಮದ ಉಗಮ. ಇಲ್ಲಿ ಕ್ಷಮ ಮತ್ತು ದಯಾ ಧರ್ಮವನ್ನು ಅವರು ಎಂದೂ ಸಹ ಅವರು ಚಾರಿತ್ರಗಳಿಂದ ವಿಚಲಿತವಾಗುವುದಿಲ್ಲ. ಸಜ್ಜನರು ಕ್ಷಮ ದಯಾ ಮತ್ತು ಚಾರಿತ್ರದಿಂದ ಅವರು
ಚಲಾಯಮಾನವಾಗುವುದಿಲ್ಲ. ಎಂದಿಗೂ ಬೇರೆಯವರ ದೋಷಗಳನ್ನು ಗ್ರಹಣೆ ಮಾಡುವುದಿಲ್ಲ. ಸಜ್ಜನರು ಬೇರೆಯವರ ದೋಷಗಳನ್ನ ಗ್ರಹಿಸುವುದಿಲ್ಲ, ಗ್ರಹಣೆ ಮಾಡುವುದಿಲ್ಲ. ಅಂದರೆ ಅದನ್ನ ಅತ್ತ ಕಡೆಗೆ ನೋಡುವುದಿಲ್ಲ, ಅತ್ತ ಗಮನವನ್ನು ಕೊಡುವುದಿಲ್ಲ. ಸಜ್ಜನರಾದವರ ವಿಶೇಷವಾದ ಲಕ್ಷಣ ಅಂದರೆ ಅವರು ಅವಗುಣಗಳನ್ನು ನೋಡದೆ ಕೇವಲ ಗುಣಗಳನ್ನೇ ಗ್ರಹಣೆಯನ್ನು ಮಾಡ್ತಾರೆ. ಏನ್ ಮಾಡ್ತಾರೆ? ಗುಣವನ್ನ ಮಾತ್ರ ಗ್ರಹಣೆ. ಇದು ಸಜ್ಜನರ ವಿಶೇಷವಾದಂಥ ಗುಣ. ಎಂದಿಗೂ ಅವರು ಬೇರೆಯವರ ದೋಷಗಳನ್ನು ಅವರು ಗ್ರಹಣೆಯನ್ನು ಮಾಡುವುದಿಲ್ಲ. ಪ್ರಾಣ ಹೋದರೂ ಎಂದಿಗೂ ನಿರ್ಧನ, ದೀನನ, ಹೀನ ಮಿತ್ರನ ಯಾಚನೆ ಮಾಡುವುದಿಲ್ಲ. ಪ್ರಾಣ ಹೋದರೂ ಸಹ ಸ್ವಾಭಿಮಾನ್, ಅಭಿಮಾನ್, ಜಮೀನ್ ಮತ್ತು ಆಸ್ಮಾನ್ ಅಂತರಿದೆ. ಸ್ವಾಭಿಮಾನ್, ಅಭಿಮಾನ್. ಹಾಗೆ ಸ್ವಾಭಿಮಾನ್ ಅವಶ್ಯ ಇರಬೇಕು. ಏನಿರಬೇಕು? ಎಲ್ಲಿ ಸ್ವಾಭಿಮಾನ ಇದೆ ಅಲ್ಲಿ ಧರ್ಮ ಇದೆ. ಎಲ್ಲಿ ಅಭಿಮಾನ ಇದೆ ಅಲ್ಲಿ ಧರ್ಮ ಇಲ್ಲ. ಸ್ವಾಭಿಮಾನ ಅಂದ್ರೆ ಆಕಾಶ ಇದ್ದಷ್ಟು ಬಹಳ ಎತ್ತರವಾದ ಸ್ಥಾನ. ಅಭಿಮಾನ ಅಂದ್ರೆ ಬಹಳ ಕೆಳಗಿನ ಪಾತಾಳದ ಸ್ಥಾನ. ಸ್ವಾಭಿಮಾನಿ ಆಗಿರಬೇಕು. ಎಂಥ ಪರಿಸ್ಥಿತಿ ಬಂದರೂ ಸಹ ನಿರ್ಧನ, ಹಾಗೆ ಧನ ಇಲ್ಲ ಎಂದು ಕೈ ಚಾಚುವುದಿಲ್ಲ. ಯಾರು ಎಂದು ಸ್ವಾಭಿಮಾನಿ. ಸ್ವಾಭಿಮಾನಿಯಾದವನು ಎಂದು ಸಹ ಯಾರೆಂದು ಸಹ ಕೈ ಚಾಚುವುದಿಲ್ಲ. ದೀನತಾ ಭಾವ. ದೀನವಿದೆ, ನಮಗದಿಲ್ಲ, ಇದಿಲ್ಲ, ಮನೆ ಇಲ್ಲ, ಹಾಗೆ ಆ ವಸ್ತು ಇಲ್ಲ, ಈ ವಸ್ತು ಇಲ್ಲ, ದೀನತಾ ಇಲ್ಲ. ಸ್ವಾಮಿ ಹಾಗೆ ಅಭಿಮಾನ, ನಿರ್ಧನ, ದೀನತಾ ಇಲ್ಲ, ದೀನನಿಲ್ಲ ಮತ್ತು ಹೀನ ಭಾವನೂ ಇಲ್ಲ. ಮತ್ತು ಮಿತ್ರರಿಂದ ಎಂದು ಯಾಚನೆಯನ್ನ ಮಾಡುವುದಿಲ್ಲ. ಮಿತ್ರರಲ್ಲಿ ಎಂದು ಸಹ ಯಾವುದ ಯಾಚನೆಯನ್ನ ಮಾಡುವುದಿಲ್ಲ. ಒಂದು ವೇಳೆ ಮಿತ್ರರಲ್ಲಿ ಏನಾದರೂ ಯಾಚನೆ ಮಾಡಿದರೆ ಮಿತ್ರತ್ವ ಏನಾಗ್ತದೆ? ಅಲ್ಲಿ ಉಳಿಯೋಲ್ಲ, ಮಿತ್ರತ್ವ ನಷ್ಟವಾಗಿ ಹೋಗ್ತದೆ. ಮಿತ್ರನಿಗೆ ಯಾವುದೇ ಯಾಚನೆ, ಪ್ರಾಣ ಹೋದರೂ ಸಹ ನಿಜವಾದ ಮಿತ್ರರು ಯಾಚನೆಯನ್ನ ಮಾಡುವುದಿಲ್ಲ, ಏನನ್ನು ಕೇಳೋದು ಮಾಡುವುದಿಲ್ಲ. ಎಂದಿಗೂ ದೋಷಿತ ಚಾರಿತ್ರವುಳ್ಳ ವ್ಯಸನದ ಸೇವನೆ ಮಾಡುವುದಿಲ್ಲ. ಸಜ್ಜನರಾದವರು ಚಾರಿತ್ರವನ್ನ ದೋಷ ಮಾಡತಕ್ಕಂಥ ವ್ಯಸನಗಳ ಸೇವನೆಯನ್ನ ಮಾಡುವುದಿಲ್ಲ. ಎಂದಿಗೂ ಯಾರ ತಿರಸ್ಕಾರವನ್ನು ಮಾಡುವುದಿಲ್ಲ. ಯಾರು ತುಚ್ಛರಿದ್ದಾರೆ, ಹೀನರಿದ್ದಾರೆ, ಕೇಳಿದ್ದಾರೆಂದು ಯಾರನ್ನು ಸಹ ಅವರು ತಿರಸ್ಕರಿಸುವುದಿಲ್ಲ. ಒಂದು ವೇಳೆ ನಾವು ಯಾರನ್ನಾದರೂ ತಿರಸ್ಕಾರ ಮಾಡಿದರೆ ನಮ್ಮನ್ನೇ ನಾವು ತಿರಸ್ಕಾರ ಮಾಡಿಕೊಂಡಂತೆ. ಸ್ವತಃ ನಮ್ಮ ತಿರಸ್ಕಾರವೇ ಆಗ್ತದೆ. ಏನಾಗ್ತದೆ? ತಿಳಿದು ಅವರು ಯಾರನ್ನೂ ತಿರಸ್ಕರಿಸುವುದಿಲ್ಲ ಮತ್ತು ಎಂದಿಗೂ ಅವರು ನ್ಯಾಯ ನೀತಿ ಮಾರ್ಗದ ಉಲ್ಲಂಘನೆಯನ್ನು ಮಾಡುವುದಿಲ್ಲ. ಸಜ್ಜನರು ಯಾವುದೇ ಪಕ್ಷಪಾತವನ್ನು ಮಾಡುವುದಿಲ್ಲ ಮತ್ತು ಅವರು ನ್ಯಾಯ ಮಾರ್ಗವನ್ನ ಉಲ್ಲಂಘನೆ ಮಾಡುವುದಿಲ್ಲ. ಅವರು ಸದಾ ತಮ್ಮ ಚಾರಿತ್ರದಲ್ಲಿ ಅಚಲ, ತಮ್ಮ ಚಾರಿತ್ರದಲ್ಲಿ ಸ್ಥಿರವಾಗಿರ್ತಾರೆ. ಸಜ್ಜನರು ಬೇರೆಯವರ ದೋಷಗಳಿಂದ ರಹಿತರು. ಬೇರೆಯವರ ದೋಷಗಳನ್ನು ನೋಡುವುದರಲ್ಲಿ ಅವರು ರಹಿತರಾಗಿರ್ತಾರೆ. ಅಂದರೆ ಅವರ ದೋಷಗಳನ್ನು ನೋಡುವುದಿಲ್ಲ. ಮಿತ್ರರಿಂದ ಅವರು ಯಾವುದನ್ನು ಯಾಚಿಸದಿರುವವರು. ಶ್ರೇಷ್ಠ ಸುಚಾರಿತ್ರ ಮನುಷ್ಯರ ಸೇವೆ ಮಾಡುವವರು. ಶ್ರೇಷ್ಠ ಹಾಗೆ ಯಾರು ಚಾರಿತ್ರವಾಗಿದ್ದಾರೆ
ಮತ್ತು ಶ್ರೇಷ್ಠರಿದ್ದಾರೆ, ಅಂತವರ ಸೇವೆಯನ್ನ ಮಾಡ್ತಾರೆ ಸಜ್ಜನ. ಬೇರೆಯವರ ಯಥಾರ್ಥ ಪ್ರಶಸ್ತ ಬೇರೆತಕ್ಕಂಥ ಒಳ್ಳೆಯ ಗುಣಗಳನ್ನ ಪ್ರಶಸ್ತಿ ಮಾಡುವಂಥದ್ದು ಮತ್ತು ನೀತಿ ಮಾರ್ಗದ ಅನುಯಾಯಿಗಳಾಗಿರುತ್ತಾರೆ. ನೀತಿ ಮಾರ್ಗವನ್ನ ಅನುಕರಣೆಯನ್ನ ಮಾಡುವಂತವರು ಅಂತ ಸ್ಥಿರವಾಗಿ ಇರತಕ್ಕಂಥ ಗುಣವುಳ್ಳವರು ಸಜ್ಜನರಾಗಿರುತ್ತಾರೆ. ಸಜ್ಜನರಲ್ಲಿ ವಿಶೇಷವಾದ ಗುಣಗಳನ್ನ ಹೇಳಿದ್ರು. ಇನ್ನು ಸಜ್ಜನರು ವಿಶೇಷವಾಗಿ ಯಾವ ರೀತಿ ಜೀವಿಗಳಿಗೆ ಹಿತವನ್ನು ಮಾಡುತ್ತಾರೆ ಮತ್ತು ಅವರು ಯಾವ ಪ್ರಕಾರ ಅವರು ಪಾಪಗಳಿಂದ ರಹಿತರಾಗಿ ಮೋಕ್ಷ ಸ್ಥಾನವನ್ನು ಪಡೆಯುತ್ತಾರೆ. ಸಜ್ಜನರು ಎಲ್ಲರಿಗಿಂತ ಅತ್ಯಧಿಕ ಹಿತಕಾರಿಯಾಗಿರುತ್ತಾರೆ ಎನ್ನುವುದನ್ನು ಮುಂದೆ ಹಿತವನ್ನ ಸ್ವತಃ ಹಿತದ ಮಾರ್ಗದಲ್ಲಿರುವವರು ಮತ್ತು ಎಲ್ಲರಿಗೂ ಹಿತವನ್ನು ಬೋಧಿಸುವವರು ಇಂಥವರು ಸಜ್ಜನರಾದವರು ಎಂದೂ ಸಹ ಅವರು ಯಾರೇ ವೈರಿ ಇರಲಿ ಅಥವಾ ಅವರಿಗೆ ಅಹಿತ ಮಾಡಿದವರಿದ್ರೂ ಸಹ ಅವರಿಗೆ ಅವರು ಸನ್ಮಾರ್ಗವನ್ನೇ ತೋರಿಸ್ತಾರೆ. ಎಂದೂ ಸಹ ದುರ್ಗತಿಗೆ ಕಾರಣವಾದಂತ ಬೋಧನೆಯನ್ನ ಮಾರ್ಗವನ್ನು ಅವರು ಹೇಳುವುದಿಲ್ಲ, ಬೋಧಿಸುವುದಿಲ್ಲ. ಮಾತೃಸ್ವಾಮಿ ಸಜ್ಜನ ಜನಕ ಭ್ರಾತ ಮಾರ್ಗೋ ಜನಾಜ್ಞ ಧಾತೃ ಸತ್ತಿ ನ ಫಲ ಸಜ್ಜನ ಯುದ್ಧದಂತೆ ಕಾಚಿದ್ಯಪಾಸಂ ವಚನಾಚರ ಮೇನಸ ದೋಷಂ ಯಾಸನತನಂ ಸಮಿತ್ತಕ ಪಶುಲಾ ನಿವೃತ್ತಿ ಯಾತಿ ಅಸ್ಮಂ ನವೃತ್ಯಂ. ಜಗತ್ತಿನ ಯಾವ ಫಲವನ್ನು ಸಜ್ಜನರು ಮನುಷ್ಯರಿಗೆ ನೀಡುತ್ತಾರೆ, ಅವರು ಹಿತವನ್ನು ಈ ಜೀವಿಗಳಿಗೆ ಸಜ್ಜನರು ಮಾಡುತ್ತಾರೆ. ಜಗತ್ತಿನಲ್ಲಿ ಯಾವ ಫಲವನ್ನು ಸಜ್ಜನರು ಮನುಷ್ಯರಿಗೆ ನೀಡುತ್ತಾರೆ, ಸಜ್ಜನರಾದವರು ವಿಶೇಷವಾದಂತ ಫಲವನ್ನ ಜನರಿಗೆ ನೀಡುತ್ತಾರೆ. ಯಾವ ಹಿತವನ್ನು ಈ ಜೀವಿಗಳಿಗೆ ಸಜ್ಜನರು ನೀಡುತ್ತಾರೆ ಅದನ್ನು ಮಾತಾಪಿತರಾಗಲಿ, ಸ್ವಾಮಿಯಾಗಲಿ, ಕುಟುಂಬದ ಜನರಾಗಲಿ, ಸಹೋದರಿ ಸಹೋದರರಾಗಲಿ, ಸ್ತ್ರೀ ಪುತ್ರರಾಗಲಿ, ಬಂಧು ಸಂಬಂಧಿಗಳಾಗಲಿ ಯಾರು ಮಾಡಲಾರರು ಅಂತ ಫಲವನ್ನು ಕೊಡಲಾರರು. ಸಜ್ಜನರು ಕೊಡುವಂತ ಫಲವನ್ನ ಯಾವ ಜಗತ್ತಿನಲ್ಲಿ ಯಾವ ಫಲವನ್ನು ಸಜ್ಜನರು ಮನುಷ್ಯರಿಗೆ ನೀಡುತ್ತಾರೆ, ಸಜ್ಜನರು ಯಾವ ದೇಶ, ರಾಷ್ಟ್ರ, ಸಮಾಜ, ಕುಟುಂಬ, ಪರಿವಾರದಲ್ಲಿ ಇದ್ದರೆ ಆ ದೇಶದ ಉನ್ನತಿ ಆಗ್ತದೆ. ಹಾಗೆ ಅವರಿಂದ ವಿಶೇಷವಾದಂತ ಫಲವನ್ನ ಪ್ರಾಪ್ತ ಮಾಡಿಕೊಂಡಂತ ಜೀವಿಗಳು ಅವರನ್ನ ಇಚ್ಛೆಯನ್ನು ಪಡ್ತಾ ಇರ್ತಾರೆ. ವ್ಯಕ್ತಿ ಇನ್ನು ಕೆಲವು ಕಾಲ ಇದ್ದಿದ್ರೆ ನಾವು ತುಂಬಾ ಫಲ ಪ್ರಾಪ್ತವಾಗ್ತಿತ್ತು, ಅವರಿಂದ ಬಹಳಷ್ಟು ಲಾಭ ಆಗ್ತಿತ್ತು ಎನ್ನುವಂತಹ ಸಜ್ಜನ ವಿಶೇಷವಾದಂತ ಗುಣ. ಅವರ ಹಿತವನ್ನು ಈ ಜೀವಿಗಳಿಗೆ ಸಜ್ಜನರು ನೀಡುತ್ತಾರೆ. ಫಲವನ್ನು ಮಾತೃಪಿತರಾಗಲಿ, ತಂದೆ ತಾಯಿಗಳಾಗಲಿ, ಸ್ವಾಮಿಯಾಗಲಿ ಅಥವಾ ಕುಟುಂಬದ ಜನರಾಗಲಿ, ಸಹೋದರಿಯಾಗಲಿ, ಸಹೋದರರಾಗಲಿ, ಸ್ತ್ರೀ ಪುತ್ರಾದಿ ಸಂಬಂಧಿಗಳಾಗಲಿ, ಬಂಧುಗಳಾಗಲಿ ಯಾರು ಮಾಡಲಾರರು, ಕೊಡಲಾರರು. ಯಾಕಂದರೆ ಸಜ್ಜನರ ನಿರ್ದೋಷ ವಚನ ರಚನೆಯಲ್ಲಿ ಒಂದು ವಿಲಕ್ಷಣವಾದ ಶಕ್ತಿ ತುಂಬಿರುತ್ತದೆ. ಜನರು ನಿರ್ದೋಷವಾದಂತ
ಮತ್ತು ಯಾವುದೇ ಅಪೇಕ್ಷರಹಿತವಾದ ದೋಷರಹಿತವಾದ ವಚನದ ರಚನೆಯಲ್ಲಿ ಒಂದು ವಿಲಕ್ಷಣವಾದ ಶಕ್ತಿ ತುಂಬಿರುತ್ತದೆ. ಅದರಲ್ಲಿ ಏನಾಗುತ್ತದೆ, ಬಹಳ ವಿಸ್ತಾರವಾದಂತ ಅದರಲ್ಲಿ ಶಕ್ತಿ ಇರುತ್ತದೆ. ಅದರ ಕಾರಣದಿಂದಲೇ ಮನುಷ್ಯರು ದೋಷಗಳ ಪೂರ್ಣ ನಾಶ ಮಾಡಿ ಪಾಪಗಳಿಂದ ರಹಿತರಾಗಿ ಅವರ ವಿಲಕ್ಷಣ ಪೂರ್ಣ ವಚನಗಳಿಂದ ಜನರ ಕೇಳಿ ಮತ್ತು ಅದನ್ನು ಅನುಕರಣೆ ಮಾಡಿ ಮನುಷ್ಯರು ದೋಷಗಳ ಪೂರ್ಣವಾದ ನಾಶ ಮಾಡಿ ಮತ್ತು ಪಾಪಗಳಿಂದ ರಹಿತರಾಗಿ ಮೋಕ್ಷ ಸ್ಥಾನವನ್ನು ಪಡೆಯುತ್ತಾರೆ, ಮೋಕ್ಷವಾದ ಸ್ಥಾನವನ್ನು ಪಡೆದುಕೊಳ್ಳುತ್ತಾರೆ. ಮನುಷ್ಯನು ಈ ಜನ್ಮದಲ್ಲಿ ಮಾತಾ ಪಿತೃಗಳ ಸಹಾಯದಿಂದ ಸ್ವಲ್ಪ ದುಃಖವನ್ನು ಅನುಭವಿಸುವುದೇ ಇರಲಿ, ಸದಾ ಇಂದ್ರಿಯಗಳ ಸುಖಗಳಲ್ಲಿ ಆಸಕ್ತನಾಗಿರಲಿ. ಆದರೆ ಸತ್ತ ಮೇಲೆ ಪರ ಜನ್ಮದಲ್ಲಿ ಅವನು ಅವಶ್ಯವಾಗಿ ದುಃಖವನ್ನು ಭೋಗಿಸಬೇಕಾಗುತ್ತದೆ. ಮನುಷ್ಯನು ಜಗತ್ತಿನಲ್ಲಿ ಮಾತಾಪಿತೃಗಳ ತಂದೆ ತಾಯಿಗಳ ಸಹಾಯದಿಂದ ಸ್ವಲ್ಪ ದುಃಖವನ್ನು ಸುಖವನ್ನು ಅನುಭವಿಸಲೇ ಇರಲಿ ಅಥವಾ ಇರಲಿ, ಇಂದ್ರಿಯ ಸುಖಗಳು ಅಲ್ಲಿ ಆಸಕ್ತರಾಗಲಿ. ಆದರೆ ಸತ್ತ ಮೇಲೆ ಪರಜನ್ಮದಲ್ಲಿ ಅವನು ಅವಶ್ಯವಾಗಿ ದುಃಖ ಭೋಗಿಸಬೇಕಾಗುತ್ತದೆ. ಏನಾಗುತ್ತದೆ? ದುಃಖವನ್ನೇ ಭೋಗಿಸಬೇಕಾಗುತ್ತದೆ. ಆದರೆ ಸಜ್ಜನರ ಸಹಾಯದಿಂದ ಈ ವಿಷಯವಾಗುವುದಿಲ್ಲ. ಸಜ್ಜನರ ಸಹಾಯದಿಂದ ದುಃಖವನ್ನ ಭೋಗಿಸಬೇಕಾಗುವುದಿಲ್ಲ. ಅವರ ವಚನಗಳ ಅನುಸಾರ ನಡೆಯುವುದರಿಂದ ಮನುಷ್ಯನು ನಿತ್ಯ ನಿರಾಹಾರ ಮೋಕ್ಷ ಸುಖವನ್ನು ಪಡೆಯುತ್ತಾನೆ. ಸಜ್ಜನರ ಮಾತನ್ನ ಪ್ರಕಾರ ನಡೆಯುವುದರಿಂದ, ಸಜ್ಜನರನ್ನ ಹೇಳಿದ ಹಾಗೆ ನಡೆಯುವುದರಿಂದ ನಿರಾಹಾರವಾದ ನಿತ್ಯವಾದ ಅಂದರೆ ನಾಶರಹಿತವಾದ ಮೋಕ್ಷ ಸುಖವನ್ನು ಪಡೆಯುತ್ತಾನೆ. ಆಗುವುದರಿಂದ ಅವನು ಎಂದಿಗೂ ದುಃಖವನ್ನು ಎದುರಿಸಬೇಕಾಗುವುದಿಲ್ಲ. ಯಾರು ಸಜ್ಜನರ ಮಾತನ್ನು ಕೇಳಿದರೆ ಅವರಿಂದ ಸಹ ದುಃಖವನ್ನ ಆಗುವುದರಿಂದ ಸಜ್ಜನರು ಎಲ್ಲರಿಗಿಂತ ಅಧಿಕ ಜಗತ್ತಿನಲ್ಲಿ ಹಿತಕಾರಿಯಾಗಿದ್ದಾರೆ. ಆದುದರಿಂದಲೇ ಜಗತ್ತಿನಲ್ಲೇ ಎಲ್ಲರಿಗಿಂತ ಹಿತಕಾರಿಯಾದವರು ಯಾರು? ಸಜ್ಜನರು. ಸನ್ಮಾರ್ಗದ ಕಡೆಗೆ ತೋರಿಸುವಂತವರು, ಸನ್ಮಾರ್ಗದ ಬೋಧನೆಯನ್ನು ಮಾಡುವಂತವರು, ಅವರು ನಿಜವಾದಂತ ಸಜ್ಜನರಿದ್ದಾರೆ. ಅಂತ ಸಜ್ಜನರು ಯಾರು ಅಂದರೆ ಆಚಾರ್ಯ ಭಗವಂತರು ಏನ್ ಮಾಡಿದ್ರು? ಬೋಧನೆಯನ್ನ ಮಾಡಿದರು. ಅಂತ ಸಜ್ಜನರಾದಂತ ಆಚಾರ್ಯರು ಬೋಧನೆ ಮಾಡಿದಂತ ಮಾನವನ ಅನುಕರಣೆಯನ್ನು ಮಾಡಿದರೆ ಭವ್ಯಾತ್ಮರಿಗೆ ಎಲ್ಲರಿಗೂ ಸಹ ಸುಖ ಪ್ರಾಪ್ತವಾಗ್ತದೆ. ಆದರೆ ಅವರು ಹೇಳಿದ ಮಾರ್ಗವನ್ನ ಅನುಕರಿಸದಿದ್ದರೆ ಮೋಹ ಪರವಶವಾಗಿ ಮೋಹದ ವಶೀಭೂತರಾಗಿ ಅದನ್ನು ನಿರ್ಲಕ್ಷ್ಯ ಮಾಡಿದರೆ ಅಂದ್ರೆ ತ್ಯಾಗ ಮಾಡಿದರೆ ಅವರಿಗೆ ಏನ್ ಫಲ ಪ್ರಾಪ್ತವಾಗ್ತದೆ? ದುಃಖ ಪ್ರಾಪ್ತವಾಗ್ತದೆ. ಏನಾಗ್ತದೆ? ಅದಕ್ಕಾಗಿ ಸಜ್ಜನರು ಬೋಧಿಸುವ ಸತ್ಯವನ್ನ ಏನು ಮಾಡಬೇಕು? ನಾವು ಸ್ವೀಕಾರ ಮಾಡಬೇಕು, ಸತ್ಯ ಮಾರ್ಗದಲ್ಲಿ ಹೋಗಬೇಕು, ಮಿಥ್ಯವಾದದನ್ನ ತ್ಯಾಗ ಮಾಡಬೇಕು. ಎಲ್ಲಿಯ ತನಕ ನಾವು ಮಿಥ್ಯವನ್ನ ತ್ಯಾಗಿಸಿ ಸತ್ಯ ಮಾರ್ಗದಲ್ಲಿ ಹೋಗುವುದಿಲ್ಲ, ಅಲ್ಲಿಯ ತನಕ ನಮಗೆ ಸುಖ ಪ್ರಾಪ್ತವಾಗುವುದಿಲ್ಲ. ಅಹಿಂಸಾ ಪರಮೋ ಧರ್ಮ ಕಿ